ಸರ್ ಇದು ಪ್ರಾಪರ್ಟಿ ಸರೌಂಡಿಂಗ್ ಏನೆಲ್ಲ ಫೆಸಿಲಿಟೀಸ್ ಸಿಗುತ್ತೆ ಸರ್? ಸ್ಕೂಲು, ಕಾಲೇಜು, ಹಾಸ್ಪಿಟ್ಲು ಈ ಥರ? ಸರ್ ಸ್ಕೂಲ್ಸು ಕಾಲೇಜಸ್ಸು ತುಂಬ ಇದ್ದಾವೆ. ಓಕೆ. ನಾರಾಯಣ ಟೆಕ್ನೋ ಸ್ಕೂಲ್ ಇದೆ, ಮತ್ತೆ ಚೈತನ್ಯ ಸ್ಕೂಲ್ ಇದೆ, ಮತ್ತೆ ಈಸ್ಟ್ ಪಾಯಿಂಟು ಸ್ಕೂಲು, ಕಾಲೇಜು, ಮೆಡಿಕಲ್ ಕಾಲೇಜು ಎಲ್ಲ ಇದೆ. ಓಕೆ. ನಮ್ಗೆ ಇಲ್ಲಿಂದ 1.5 to 2 kilometers ಅಂದರೆ ನ್ಯಾಷನಲ್ ಹೈವೇ 75 ಸಿಗುತ್ತೆ. ಓಕೆ. ಮತ್ತೆ ಮೆಟ್ರೋ ಸ್ಟೇಷನ್ಗೆ ಬಂದರೆ ನಮಗೆ 6 kilometers ಕೇರ್ ಪಾಮ್ ಮೆಟ್ರೋ ಸ್ಟೇಷನ್ ಬರುತ್ತೆ. 6 ಕಿಲೋಮೀಟರ್ ಮೆಟ್ರೋ ಸ್ಟೇಷನ್ ಸಿಗುತ್ತೆ. BMTC ಪಾಯಿಂಟ್ ಸರ್ ಇಲ್ಲಿ? ಸರ್ ಇಲ್ಲಿಂದ 500 meters ಅಲ್ಲಿ ವಾಕಬಲ್ ಡಿಸ್ಟೆನ್ಸ್ ಬಸ್ ಸ್ಟಾಪ್ ಇದೆ. 500 ಮೀಟರ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ BMTC ಬಸ್ ಪಾಯಿಂಟ್ ಇರುವಂಥದ್ದು ಸ್ನೇಹಿತರೆ. ಅಂದರೆ ಎಲ್ಲ ಸುತ್ತಮುತ್ತನೇ ಇರುವಂಥದ್ದು, ಸಿಟಿ ಮಧ್ಯದಲ್ಲಿ, ತುಂಬ ಸಿಟಿ ಒಳಗಡೆ ಇರುವಂಥದ್ದೇ ಪ್ರಾಪರ್ಟಿ ನಾವು ತೋರಿಸ್ತಾ ಇರುವಂಥದ್ದು. 2 ಮನೆ ಇರುವಂಥದ್ದು, ಡಬಲ್ ಬೆಡ್ರೂಮು, ಟ್ರಿಪಲ್ ಬೆಡ್ರೂಮು. ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ನಿಮ್ಗೆ ಯಾವ್ದು ಬೇಕು, ಗ್ರೌಂಡ್ ಫ್ಲೋರಲ್ಲಿ ಬೇಕಾ, ಇಲ್ಲ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಬೇಕಾ, 2 ಬೆಡ್ರೂಮ್ ಬೇಕಾ, ಇಲ್ಲ 3 ಬೆಡ್ರೂಮ್ ಬೇಕಾ, ಯೂಸ್ ಮಾಡ್ಕೊಂಡು ಇನ್ನೊಂದು ರೆಂಟು ಕೊಡ್ಬೋದು ನೀವು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಬಿಸ್ನೆಸ್. ಸ್ನೇಹಿತರೆ, 1-1.5 ಲಕ್ಷ ನಿಮ್ಗೆ ಸ್ಯಾಲ್ರಿ ಇದೆಯಾ, ಒಳ್ಳೆ ಕ್ರೆಡಿಟ್ ಪ್ರೊಫೈಲ್ ಇದೆಯಾ, ಬೆಂಗಳೂರು ಸಿಟಿ ಒಳಗಡೆ ನೀವು ಒಂದು ಇರುವಂಥದ್ದಾಗಲಿ ಹಾಗೆ ರೆಂಟ್ ಕೊಡುವಂಥದ್ದಲ್ಲಿ 2 ಥರ ಪ್ರಾಪರ್ಟಿ ನೋಡ್ತಾ ಇದ್ದೀರಾ. ಇಲ್ಲಿ ನಾನು ಕಿತ್ತೂರು ವಿಲೇಜಲ್ಲಿ ನಿಮಗೆ ಸಿಗ್ನೇಚರ್ ಫೇಸ್ 2 ಅಲ್ಲಿ ಒಂದು ಸೂಪರ್ ಆಗಿರೋ ಪ್ರಾಪರ್ಟಿನ ತೋರಿಸೋಕೆ ಬಂದಿದ್ದೀನಿ. ಆ ಪ್ರಾಪರ್ಟಿನ ಕಂಪ್ಲೀಟಾಗಿ ನಿಮಗೆ ಟೂರಿಂಗ್ ಮಾಡಿಸ್ತೀನಿ. ಅದರ ಓನರ್ ಹತ್ರ ಮಾತಾಡೋಣ ಬನ್ನಿ. ನಮಸ್ತೆ ಸರ್. ಗುಡ್ ಮಾರ್ನಿಂಗ್ ಸರ್. ಮನೆ ನೋಡೋಕ್ಕಂದ್ರೆ ಸೂಪರ್ ಆಗಿದೆ. ಏನು ಮೆಜರ್ಮೆಂಟ್ ಇದೆ ಸರ್ ಮನೆ ಇದು? 1200 square feet ಇದೆ ಸರ್. 1200 square feet. ಹಾಗೆ ನೋಡ್ತಾ ಇದ್ದೀರಾ, ಫ್ರಂಟಲ್ಲಿ ಗೇಟ್ ಇರ್ಬೋದು, ಕಂಪ್ಲೀಟ್ ಕವರಿಂಗ್ ಇರುವಂಥದ್ದು, ಫುಲ್ ಕೇಜ್ ಇದ್ದಂಗೆ ಐತೆ. ಹಾಗೆ ಮೇಲ್ಗಡೆ ಡಿಸೈನ್ಗಳು ನೋಡ್ತಾ ಇರ್ಬೋದು, ನಿಮಗೆ ಗ್ರಿಲ್ಲಿಂಗ್ ಡಿಸೈನ್ ಇರ್ಬೋದು, ಆಗಲೇ ಸಿಮೆಂಟ್ ಇದ್ರಲ್ಲಿ ವರ್ಕ್ ಮಾಡ್ತಾ ಇರೋದು ನೋಡ್ಬೋದು. ಎಲ್ಲ ಯಾವ ಥರ ಯುನೀಕ್ ಆಗಿರುವಂಥದ್ದು ಕಂಪ್ಲೀಟಾಗಿ ಬಿಲ್ಡಿಂಗ್. ನಿಮಗೆ ಬನ್ನಿ ಪಾರ್ಕಿಂಗಿಂದ ಸ್ಟಾರ್ಟ್ ಮಾಡ್ಕೋಗೋದ. ಸರ್ ಪಾರ್ಕಿಂಗ್ ಏನು ಮೆಜರ್ಮೆಂಟ್ ಇದೆ ಸರ್? ಸರ್ ಇದು 15 to 20 ಬರುತ್ತೆ ಸರ್. 15 to 20. ಸ್ನೇಹಿತರೆ, ಒಳ್ಳೆ 2 ಇನೋವಾ ಕಾರ್ಗಳನ್ನ ಆರಾಮಾಗಿ ನಿಲ್ಲಿಸ್ಬೋದು ಅಂದ್ಕೊಳ್ಳಿ. ಅಷ್ಟು ದೊಡ್ಡ ಸ್ಪೇಸ್ ಇದೆ. ಇಲ್ಲ ಒಂದು ಕಾರ್ ನಿಲ್ಲಿಸ್ಕೊಂಡು ಒಂದು 4 ರಿಂದ 6 ಟೂ ವೀಲರ್ಗಳನ್ನ ನಿಲ್ಲಿಸ್ಬೋದು. ಸರ್ ಬೋರು ಎಷ್ಟು ಇಂಚಸ್ ನೀರು ಬಂದಿರೋ ಸರ್? 950 ಡೆಪ್ತ್ ಹೋಗಿದೆ ಸರ್. 950. ನಮಗೆ 500 ಅಲ್ಲೇ ವಾಟರ್ ಇದೆ. ಅಂದರೆ 500 ಅಡಿಗೆ ನೀರು ಸಿಕ್ಕಿದೆ. 950 ಅಡಿ ಡೆಪ್ತ್ ಹೋಗಿರುವಂಥದ್ದು. ನೀರು ಎಷ್ಟು ಬಂದಿದೆ ಸರ್? ಸರ್ 2 inches ವಾಟರ್ ಇದೆ. 2 inches ಇರುವಂಥದ್ದು. ಸೊ ಅಂದರೆ ನಿಮಗೆ ನೀರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಸುತ್ತಮುತ್ತ ನೋಡ್ತಾ ಇದ್ದೀವಿ, ಬರೀ ಹಸಿರು ಇಲ್ಲಿ. ಸೊ ಹಂಗಾಗಿ ನೀರಿಗಂತೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸರ್ ಇದು ಸಂಪ್ದು ಬಂದು ಏನು ಸ್ಟೋರೇಜ್ ಇರುವಂಥದ್ದು ಸರ್? ಸರ್ ಇದು 12,000 ಕೆಪಾಸಿಟಿ ಇದೆ ಸರ್. 12,000 ಲೀಟರ್ ಕೆಪಾಸಿಟಿ ಇರುವಂಥದ್ದು. ಸ್ನೇಹಿತರೆ ನೋಡ್ತಾ ಇದ್ದೀರಾ ಎಷ್ಟು ಡೆಪ್ತ್ ಆಗಿದೆ ಅಂತ ಹೇಳಿದ್ರೆ, ಒಂದ್ಸರಿ ಸ್ಟೋರ್ ಆಯಿತು ಅಂತಾರೆ ನಿಮಗೆ ಆರಾಮಾಗಿ ಒಂದು 2-3 days ಬರುವಂಥದ್ದು. ಅಷ್ಟು ದೊಡ್ಡದಾಗಿದೆ ಸಂಪು ನಿಮಗೆ. ಇನ್ನು ಇಲ್ಲಿಂದ ಬತ್ತು ಅಂತಾರೆ ನಿಮಗೆ ಇದು ಸಿಲಿಂಡರ್ ಕೇಜ್ ಇರುವಂಥದ್ದು. LPGಗೆ ನೀವು ಅದರಲ್ಲಿ ಸಪ್ರೇಟಾಗಿ ಕೊಟ್ಟಿರುವಂಥದ್ದು 2 kg 2 ಸಿಲಿಂಡರ್ ಇಟ್ಕೋಬೋದು. 1 kg ಒಂದು ಗ್ರೌಂಡ್ ಫ್ಲೋರ್ಗೆ, ಒಂದು ಫಸ್ಟ್ ಫ್ಲೋರ್ಗೆ ಸಪ್ರೇಟಾಗಿ ಕನೆಕ್ಷನ್ ಇರುವಂಥದ್ದು. ಸೊ ಮಾಡರ್ನೈಸ್ ಆಗಿ ಏನೆಲ್ಲ ಬೇಕೋ ಪ್ರತಿಯೊಂದು ಇರುವಂಥದ್ದು. ಹಾಗೆ ನೀವು ಕೆಳಗಡೆ ನೋಡ್ತಾ ಇದ್ದೀರಾ ಟೈಲ್ಸು, ರಫ್ ಟೈಲ್ಸ್ ಕೊಡ್ತಾ ಇರುವಂಥದ್ದು. ಸ್ಕಿಡ್ ಆಗೋದಿಲ್ಲ. ಇದಕ್ಕೆ ಮಕ್ಕಳುಗಳು ಆಟ ಆಡೋದಕ್ಕೆ ಮತ್ತೊಂದಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುವಂಥದ್ದು. ಹಾಗೆ ಟೈಲ್ಸ್ಗಳು ನೋಡ್ತಾ ಇರ್ಬೋದು ನೀವು ಇಲ್ಲಿ ಗೋಡೆಗೆ. ಒಂಥರ ಯುನೀಕಾಗಿ ಗೋಲ್ಡನ್ ಸ್ಟ್ರೈಪ್ಸ್ ಎಲ್ಲ ಬಂದಿರುವಂಥದ್ದು, ವೈಟ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಹಾಗೆ ಎಂಟ್ರಿಗೆ ಹೋಗೋದಾ ಬನ್ನಿ ಸರ್. ಡೋರು ತುಂಬ ಸಿಂಪಲಾಗಿ ಚೆನ್ನಾಗಿದೆ ಸರ್. ಯಾವ್ದು ಸರ್ ಇದು ವುಡ್ಡು? ಸರ್ ಇದು ಟೀಕ್ ವುಡ್ ಸರ್. ಇದು ಟೀಕ್ ವುಡ್ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಸಿಂಪಲ್ ಆ್ಯಂಡ್ ಎಲಿಗೆಂಟು ಚೆನ್ನಾಗಿದೆ. ಡಿಸೈನು ತುಂಬ ಓವರ್ ಅಂತಲೂ ಇಲ್ಲ ತುಂಬ ಪ್ಲೈನ್ ಅಂತಲೂ ಇಲ್ಲ. ಎರಡಕ್ಕೂ ಸೂಪರ್ ಆಗಿರುವಂಥದ್ದು. ಥಿಕ್ನೆಸ್ಸು ಕೂಡ ಒಳ್ಳೆ ಥಿಕ್ನೆಸ್ ಇದೆ. ಲಾಕಿಂಗ್ ಸಿಸ್ಟಮು ಕೂಡ ಮಾಮೂಲಿ 3 rod ಲಾಕಿಂಗ್ ಸಿಸ್ಟಮ್ ಇರುವಂಥದ್ದು. ನೋಡಿ ಥಿಕ್ನೆಸ್ ನೋಡ್ತಾ ಇದ್ದೀರಾ, ಅರೌಂಡ್ 1.5 inches ಇರುವಂಥದ್ದು. ಒಳ್ಳೆ ಕ್ವಾಲಿಟಿ ಡೋರ್ನ ಹಾಕ್ಸಿದ್ದಾರೆ. ಹಾಗೆ MCP ಪಾಯಿಂಟ್ ನೋಡ್ತಾ ಇದ್ದೀರಾ, ಅದಕ್ಕೆ ಅಂತ ಸಪ್ರೇಟ್ ಸ್ಪೇಸ್ ಇರುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿ UPS ಪಾಯಿಂಟ್ ಕೊಟ್ಟಿರುವಂಥದ್ದು ಕನೆಕ್ಷನ್ನು. ಹಾಗೆ ಇಲ್ಲಿ ಬ್ಯಾಕ್ ಸೈಡ್ ನೋಡಿ ಡೋರ್ ಹೋಗಿ ಹೊಡಿತಾ ಇರ್ಬೋದು ಅನ್ನೋಕ್ಕೋಸ್ಕರ ಅದಕ್ಕೂ ಕೂಡ ಸಪ್ರೇಟಾಗಿ ಒಂದು ಮ್ಯಾಗ್ನೆಟಿಕ್ ಲಾಕ್ನ ಕೊಟ್ಟಿರುವಂಥದ್ದು. ಆರಾಮಾಗಿ ಕಾರ್ನರ್ ಸೋಫಾ, 2 ಕಡೆ ಸೋಫಾ ಹಾಕಿದ್ರು ನಿಮಗೆ ತುಂಬ ಜಾಗ ದೊಡ್ಡ ಸಿಗುವಂಥದ್ದು. ಇನ್ನು ಇಲ್ಲಿ ಕಿಟಕಿ ನೋಡ್ತಾ ಇದ್ದೀರಾ, ಗ್ರಿಲ್ ಇರುವಂಥದ್ದು, ಇಲ್ಲಿ ಮೆಟಲ್ ಗ್ರಿಲ್ಲಲ್ಲಿ ಇರುವಂಥದ್ದು. ಹಾಗೆ ಮಸ್ಕಿಟೋ ನೆಶ್ ಇದೆ. ನೆಕ್ಸ್ಟ್ ಅಲ್ಲಿಂದ ಬಂತಂದರೆ TV ಕ್ಯಾಬಿನೆಟ್ಟು ನೋಡ್ತಾ ಇದ್ದೀರಾ, ಸಿಂಪಲ್ ಟೆಕ್ಸ್ಚರಲ್ಲಿ ಇರುವಂಥದ್ದು. TV ಕ್ಯಾಬಿನೆಟ್ಟು ತುಂಬ ದೊಡ್ಡದಾಗಿದೆ, ಫ್ರೀ ಆಗಿದೆ ಡಿಸೈನ್ ಆಗಿ. ಇನ್ನು ಇಲ್ಲಿ ಬಂತು ಅಂದರೆ ಸರ್ ಇದು ದೇವ್ರ ಮನೆ ಅಲ್ವಾ ಸರ್ ಇದು? ಹೌದು ಸರ್. ಓಕೆ. TV ಕ್ಯಾಬಿನೆಟ್ಗೆ ಅಟ್ಯಾಚ್ ಆಗಿ ದೇವ್ರ ಮನೆ ಇರುವಂಥದ್ದು ನೋಡ್ತಾ ಇದ್ದೀರಾ. ಸೊ ಅದಕ್ಕೆ ಸ್ಟೋರೇಜ್ಗೆ ಡ್ರಾ ಏನಿದೆ, ಪೂಜಾ ಐಟಮ್ಸ್ಗಳು ಇಟ್ಕೊಳ್ಳೋದಕ್ಕೆ ನಿಮಗೆ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಕಿಚನ್ನು. ಸೊ ಓಪನ್ ಕಿಚನ್ ಇರುವಂಥದ್ದು. ಸರ್ ಒಂದು ರೂಮ್ ಸೈಜಲ್ಲಿ ಇದೆಯಲ್ಲ ಸರ್ ಕಿಚನ್ನು, ತುಂಬ ದೊಡ್ಡದಾಗೈತೆ ಸ್ನೇಹಿತರೆ ಕಿಚನ್ನು. ಬೇಕು ಅಂದರೆ ಇಲ್ಲೇ ಸ್ಮಾಲ್ ಆಗಿ ಸೈಡಲ್ಲಿ ಡೈನಿಂಗ್ ಹಾಲ್ ಥರನೂ ಯೂಸ್ ಮಾಡ್ಕೋಬೋದು, ಅಷ್ಟು ದೊಡ್ಡದಾಗಿದೆ. ಹಾಗೆ ನೀವು ಕಬೋರ್ಡ್ಗಳು ನೋಡ್ತಾ ಇರ್ಬೋದು, ಮೇಲ್ಗಡೆ ಲೆವೆಲಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಹೈಡ್ರಾಲಿಕ್ ಕಬೋರ್ಡ್ ಕೊಟ್ಟಿದ್ದಾರೆ ನೋಡಿ. ಸೊ ಯುನೀಕ್ ಆಗಿರುವಂಥದ್ದು ಇದು. ಕಾರ್ನರ್ ಕಬೋರ್ಡಿಂಗ್ ಇರ್ಬೋದು. ಇನ್ನು ಗೋಡೆಗೆ ಟೆಕ್ಸ್ಚರ್ ನೋಡ್ತಾ ಇದ್ದಾರೆ, ಟೈಲ್ಸು ಕೇಜಿಂಗ್ ಡಿಸೈನಲ್ಲಿರುವಂಥದ್ದು. ಹಾಗೆ ಇಲ್ಲಿ ಶೆಲ್ಫ್ ನೋಡ್ತಾ ಇದ್ದೀರಾ ನೀವು. ಇಲ್ಲಿ ಹೊರಗಡೆಗೆ ಇಲ್ಲಿ ಗ್ರಾನೈಟಲ್ಲಿ ಒಂದು 1/2 inch ಇಲ್ಲಿ ರೈಸ್ ಮಾಡಿದ್ದಾರೆ. ಇಲ್ಲಿ
ನೋಡ್ತಾ ಇರುವಂಥದ್ದು. ಸೊ ಇದು ಪೂರಾ ಶೆಲ್ಫ್ ಏನಿದೆ ಕಾರ್ನರ್ ಟು ಕಾರ್ನರ್ ಕವರ್ ಆಗಿರುವಂಥದ್ದು ನಿಮಗೆ ಇಲ್ಲಿ. ಸೊ ಇದಕ್ಕೆ ಏನು ಯೂಸ್ ಆಗುತ್ತೆ ಅಂದರೆ ನೀವು ಏನೋ ಅಡುಗೆ ಮಾಡ್ತಾ ಇದ್ದೀರಾ, ಇನ್ನೊಂದು ಮಾಡ್ತಾ ಇದ್ದೀರಾ, ಏನೋ ಚೆಲ್ಲೋ ಇತ್ತು ಮಾಡ್ತು ಅಂದರೆ ಇಲ್ಲಿ ಕೆಳಗಡೆ ಬರ್ತಾರೆ ವುಡ್ ವರ್ಕ್ ಕೂಡ ಹಾಳಾಗೋಗುತ್ತೆ. ಸೊ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ನಿಮಗೆ ಕನ್ವೀನಿಯೆಂಟ್ ಇದು. ಗಲೀಜಾಗಿರೋನ್ನ ಅಲ್ಲೇ ನೀಟಾಗಿ ನೀರು ಹಾಕೊಂಡು ತೊಳ್ಕೊಬಿಟ್ರು ಹೊರಗಡೆ ನೀರು ಬರೋದಿಲ್ಲ, ಅದಕ್ಕೋಸ್ಕರ ಯೂಸ್ ಮಾಡ್ಕೋಬೋದು. ಸೊ ನೋಡ್ತಾ ಇರುವಂಥದ್ದು ದೊಡ್ಡದಾಗಿದೆ. ಇಲ್ಲೂ ಕೂಡ ಒಂದು ಕಿಟಕಿನ ಕೊಟ್ಟಿದ್ದಾರೆ ನಿಮಗೆ, ದೊಡ್ಡದಾಗಿರುವಂಥದ್ದು ಪವರ್ ಪಾಯಿಂಟ್ ಕೊಟ್ಟಿರುವಂಥದ್ದು. ಆ ಕಡೆಯೂ ಒಂದು ಕಿಟಕಿ ಇದೆ ನಿಮಗೆ. ಅಲ್ಲಿಂದ ಬರ್ತವ್ರೆ ನಿಮಗೆ ಕಾಮನ್ನು ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ಇರುವಂಥದ್ದು. ಇದು ಕೂಡ ನಿಮಗೆ ದೊಡ್ಡದಾಗಿದೆ, ನೋಡ್ತಾ ಇದ್ದೀರಾ. ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಎಕ್ಸಾಸ್ಟ್ ಫ್ಯಾನ್ ಇದೆ. ಇಲ್ಲಿಂದ ಬಂತು ಅಂದರೆ ಎಲ್ಲ ವಾಟರ್ ಕನೆಕ್ಷನ್ ಇರ್ಬೋದು, ಕಂಪ್ಲೀಟಾಗಿ ಕೊಟ್ಟಿರುವಂಥ ಕಮೋಡ್ ಕನೆಕ್ಷನ್ ಎಲ್ಲನೂ ಇದೆ. ಇಲ್ಲಿ ಏನಿದೆ ಉಳ್ಕೊಂಡಿರುವಂಥದ್ದು ಕಸ್ಟಮರ್ಗೆ ಯಾವುದು ಇಷ್ಟ ಆಗುತ್ತೆ ಆ ಥರದಲ್ಲಿ ಕಸ್ಟಮೈಸೇಷನ್ ಬಿಟ್ಟಿರುವಂಥದ್ದು. ಡೋರ್ಗಳು ನೋಡ್ತಾ ಇದ್ದರೆ ಕಾಮನ್ ಆಗಿ PVC ಡೋರ್ಗಳು ಯೂಸ್ ಮಾಡ್ತಾರೆ, ಇಲ್ಲಿ ವುಡ್ ಡೋರ್ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಅಲ್ಲಿಂದ ಬಂತು ಅಂತ ಹೇಳಿದ್ರೆ ಇಲ್ಲಿ ಒಂದು ಬೆಡ್ರೂಮ್ಗೆ ಹೋಗೋದ ಬನ್ನಿ. ಮಾಸ್ಟರ್ ಬೆಡ್ರೂಮ್ ಬಂದಿದ್ದೀವಿ ಇವಾಗ ಸ್ನೇಹಿತರೆ. ಸರ್ ಏನು ಮೆಜರ್ಮೆಂಟ್ ಇದೆ ಇಲ್ಲಿ? ಸರ್ ಇದು 15x10 ಬರುತ್ತೆ ಸರ್. 15x10 ದೊಡ್ಡದಾಗಿರುವಂಥ ರೂಮು. ಸೊ ನೀವು ಕಿಂಗ್ ಸೈಜು ಮಂಚ ಹಾಕೊಂಡ್ರೂ ಕೂಡ ತುಂಬ ಜಾಗ ಉಳಿಯುತ್ತೆ ನಿಮಗೆ ಸ್ನೇಹಿತರೆ. ಈ ವಿಂಡೋ ನೋಡ್ತಾ ಇದ್ದೀರಾ, ತುಂಬ ಲೆಂತಿಯಾಗಿರುವಂಥ ವಿಂಡೋ, ಯೂಸ್ ಆಗಿದೆ. ಬಿಸಿಲು ನೋಡ್ತಾ ಇರ್ಬೋದು ನೀವು ಇಲ್ಲಿ ಗೋಡೆ ಮೇಲೆ. ಹೊರಗಡೆ ಹೋದರೆ ನಮಗೆ ಕಾರಿಡಾರಲ್ಲೇ ಬಿಸಿಲು ಸಿಗಲ್ಲ ಬೆಂಗಳೂರಲ್ಲಿ, ಆ ರೇಂಜಿಗೆ ಕಾಂಕ್ರೀಟ್ ಕಾಡಾಗ್ಬಿಟ್ಟಿದೆ ಬೆಂಗಳೂರು. ಅಂಥದ್ರಲ್ಲಿ ಒಳ್ಳೆ ಬಿಸಿಲು ಬೀಳ್ತಾ ಇದೆ. ಇನ್ನು ಯೋಚನೆ ಮಾಡೋದು ಲೈಟಿಂಗು ಗಾಳಿ ಬೆಳಕು ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಇನ್ನು ಸ್ಟೋರೇಜು ಬಂತು ಅಂತಾರೆ ಕಬೋರ್ಡ್ಗಳು ನೋಡ್ತಾ ಇದ್ದೀರಾ. ಗಂಡಗೊಂದು ಕಬೋರ್ಡು, ಹೆಂಡತಿಗೊಂದು ಕಬೋರ್ಡು ಕಂಪ್ಲೀಟ್ ಆಗಿದೆ. ಇನ್ನು ಮೇಡಮ್ ಅವರು ಬೇಕು ಅಂತ ಹೇಳಿದ್ರೆ ಇಲ್ಲಿ ಡ್ರೆಸ್ಸಿಂಗ್ ಕನ್ನಡಿ ಇದೆ, ಇಲ್ಲಿ ಮಿರರ್ ಇರುವಂಥದ್ದು, ಸ್ಟೋರೇಜ್ ಯೂಸ್ ಮಾಡ್ಕೊಳ್ಳುವಂಥದ್ದು. ಇಲ್ಲೊಂದು ಎಕ್ಸ್ಟ್ರಾ ಕಬೋರ್ಡ್ ಇದೆ. ಸೊ ಮೇಲ್ಗಡೆನೂ ಕೂಡ ಸ್ಟೋರೇಜ್ ಇರುವಂಥದ್ದು. ಸೊ ನಿಮಗೆ AC ಪಾಯಿಂಟ್ ಇರುವಂಥದ್ದು. ಇನ್ನು ಮೇಲ್ಗಡೆ ರೂಫಿಂಗ್ ನೋಡ್ತಾ ಇದ್ದೀರಾ. ಸೀಲಿಂಗಲ್ಲಿ ನಿಮಗೆ ಒಳ್ಳೆ POP ಡಿಸೈನ್ ಇರುವಂಥದ್ದು. ಇಲ್ಲಿಂದ ಬಂತು ಅಂತ ಹೇಳಿದ್ರೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ಇರುವಂಥದ್ದು. ಓಕೆ, ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಇರುವಂಥದ್ದು. ಇಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ನೋಡ್ತಾ ಇದ್ದೀರಾ ಡಬಲ್ ಕಾಂಬಿನೇಷನಲ್ಲಿ ಇಲ್ಲಿ ಗ್ರೇ ಮತ್ತು ವೈಟ್ ಕಲರಲ್ಲಿ ಟೈಲ್ಸ್ಗಳನ್ನ ಯೂಸ್ ಮಾಡಿರುವಂಥದ್ದು. ಲೈಟ್ ಡಿಸೈನಾಗಿ ಕಾಣಿಸುವಂಥದ್ದು ಇದು. ಹಾಗೆ ಇಲ್ಲಿ ನಿಮಗೆ ವೆಂಟಿಲೇಷನ್ಗೆ ವಿಂಡೋ ಇರುವಂಥದ್ದು. ಹಾಗೆ ಇಲ್ಲಿ ಎಕ್ಸಿಟ್ ಫ್ಯಾನ್ ಇರುವಂಥದ್ದು. ನಿಮಗೆ ಗೀಸರ್ ಪಾಯಿಂಟ್ ಇರ್ಬೋದು, ನಿಮಗೆ ವಾಟರ್ ಪಾಯಿಂಟ್ ಇರ್ಬೋದು, ಕಂಪ್ಲೀಟಾಗಿ ಎಲ್ಲನೂ ರೆಡಿ ಇರುವಂಥದ್ದು. ನಿಮಗೆ ಏನು ಬೇಕು ಕಸ್ಟಮೈಸೇಷನ್ ಅದಕ್ಕೋಸ್ಕರ ಬಿಟ್ಟಿರುವಂಥದ್ದು ಹಾಕಿಸ್ಕೊಡ್ತಾರೆ. ನಿಮ್ಗೆ ಯಾವ ಥರದಲ್ಲಿ ಬೇಕು ನಿಮ್ಗೆ ಇಷ್ಟಕ್ಕೆ ತಕ್ಕನಾಗಿ. ಬನ್ನಿ ನೆಕ್ಸ್ಟ್ ರೂಮ್ಗೆ ಹೋಗೋದ. ಸೊ ರೂಮ್ಗಳು ನೋಡ್ತಾ ಇರ್ಬೋದು. ಜಸ್ಟ್ ವಾಸ್ಕಲಲ್ಲಿ ನಿಮಗೆ ಎಕ್ಸ್ಟ್ರಾ ಬೀಡಿಂಗ್ ಕೊಟ್ಟಿರೋದು. ಇದೊಂಥರ ಪ್ರೀಮಿಯಂ ಡಿಸೈನು, ನಿಮಗೆ ಒಳ್ಳೆ ಪ್ರೀಮಿಯಮ್ ಹೈ ಕ್ವಾಲಿಟಿಯಾಗಿ ಕಾಣಿಸುವಂಥದ್ದು. ಇಲ್ಲಿ ಬಂತು ಅಂತ ಹೇಳಿದ್ರೆ ಇದು ಕಿಡ್ಸ್ ರೂಮ್ ಯೂಸ್ ಮಾಡ್ಕೋಬೋದು. ಸರ್ ಇದೇನು ಬರುತ್ತೆ ಮೆಜರ್ಮೆಂಟ್ ಇದು? ಸರ್ ಇದು 13x10 ಬರುತ್ತೆ ಸರ್. 13x10 ಬರುವಂಥದ್ದು. ಇದು ಕೂಡ ಅಷ್ಟೇ ಒಂದು ಕಿಂಗ್ ಸೈಜು ಬೆಡ್ ಹಾಕ್ಕೊಂಡ್ರೆ ಸ್ವಲ್ಪ ಸ್ಪೇಸ್ ಆರಾಮಾಗಿ ಉಳಿಯುತ್ತೆ ನಿಮಗೆ. ಇಲ್ಲೂ ಕೂಡ ದೊಡ್ಡದಾಗಿ ವಿಂಡೋ ಇರುವಂಥದ್ದು. ಹೊರಗಡೆ ನೋಡ್ತಾ ಇದ್ರೆ ಒಳ್ಳೆ ಗ್ರೀನರಿ ಕಾಣಿಸ್ತಾ ಇದೆ. ಇನ್ನು ಈ ರೂಮಿಗೆ ತಕ್ಕನಾಗಿ ಸ್ಟೋರೇಜ್ ಏನೆಲ್ಲ ಬೇಕು ನಿಮಗೆ ಕಬೋರ್ಡು ಇರುವಂಥದ್ದು. ಸ್ಟೋರೇಜು ಯಾವುದೇ ರೀತಿಯಾದಂಥ ಕೊರತೆ ಇಲ್ಲ ನಿಮಗೆ, ನೋಡ್ತಾ ಇದ್ದೀರಾ ಮೇಲ್ಗಡೆ ಇರೋದು. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಕನ್ನಡಿ ಇರುವಂಥದ್ದು, ಮಿರರು. ಆ ಮಿರರ್ಗೆ ಸ್ಟೋರೇಜ್ ಕೊಟ್ಟಿರುವಂಥದ್ದು. ಸ್ಟೋರೇಜ್ ಎಲ್ಲೂ ವೇಸ್ಟ್ ಮಾಡೋದೇ ಒಳ್ಳೆ ವುಡ್ ವರ್ಕ್ ಮಾಡಿಸಿರುವಂಥದ್ದು. ಇದು 2 ಬೆಡ್ರೂಮು, ಫಸ್ಟ್ ಫ್ಲೋರ್ ಇರುವಂಥದ್ದು, ಟ್ರಿಪಲ್ ಬೆಡ್ರೂಮ್ ಇರುವಂಥದ್ದು. ಸೊ ನೋಡಿ ಇಲ್ಲಿ ಹೋಗುವಂಥದ್ದು ಇಲ್ಲಿ ನಿಮಗೆ ಮೀಟರ್ ಬಾಕ್ಸು ನಿಮಗೆ ಇರುವಂಥದ್ದು. ಸೊ ದೊಡ್ಡದಾಗಿ ಕೊಟ್ಟಿದ್ದಾರೆ. ಇದು ಕೂಡ ಕಂಪ್ಲೀಟ್ ಸೇಫ್ ಇದೆ. ಜೊತೆ ಹೈಟ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿದೆ. ಮಕ್ಳುಗಳಿಗೆ ಎಟಕಬಾರ್ದು ಅವ್ರ ಹೈಟ್ಗೆ, ಆ ಥರ ಸೇಫ್ಟಿ ಕೊಟ್ಟಿರುವಂಥದ್ದು. ಹಾಗೆ ಇದು ಯುಟಿಲಿಟಿಗೆ ಒಂದಷ್ಟು ಸ್ಪೇಸ್ ಇದೆ ನಿಮಗೆ, ಏನಾದರೂ ಇಟ್ಕೊಳ್ಳುವಂಥದ್ದು ಇಲ್ಲಿ. ಇನ್ನು ಇಲ್ಲೂ ಕೂಡ ನಿಮಗೆ ಪವರ್ ಕನೆಕ್ಷನ್ ಇರುವಂಥದ್ದು. ಏನಾದರೂ ಕಾರ್ ವಾಶ್ ಮಾಡೋದಕ್ಕೆ ಏನಾದರೂ ಯೂಸ್ ಮಾಡ್ಕೊಳ್ತೀವಿ, ಅದಕ್ಕೆಲ್ಲ ನಿಮಗೆ ಪವರ್ ಪಾಯಿಂಟ್ ಕೊಟ್ಟಿರುವಂಥದ್ದು. ಸೊ ಬನ್ನಿ ಬೇಗ ಬೇಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸರ್ ಡೋರು ಸರ್ ಮೇನ್ ಡೋರ್ ಇದು? ಸರ್ ಟೀಕ್ವುಡ್ ಸರ್ ಇದು ಕೂಡ ಟೀಕ್ವುಡ್ಡು. ಏನಪ್ಪ ಇಷ್ಟೊಂದು ಡೆಲ್ಲಾಗೈತೆ ಅಂತೆಲ್ಲ ಇದು ಮಾಡಬೇಡಿ, ಪಾಲಿಷ್ ಆಗಬೇಕು. ಇದು ಪಾಲಿಷ್ ಆಗಿಲ್ಲ ಇನ್ನೂ. ಟೀಕ್ವುಡ್ಡು ಒಳ್ಳೆ ಕ್ವಾಲಿಟಿ ವುಡ್ನ ಯೂಸ್ ಮಾಡಿರುವಂಥದ್ದು. ವಾಸ್ಕಲ್ ನೋಡ್ತಾ ಇದ್ದೀರಾ ಎಷ್ಟು ಥಿಕ್ನೆಸ್ಸಲ್ಲಿದೆ ವಾಸ್ಕಲ್ ಅಂದ್ಬಿಟ್ಟು. ಸೊ ಕಂಪ್ಲೀಟು ಸೇಫ್ಟಿ ಸಿಗುತ್ತೆ ನಿಮಗೆ. ಇದು ಕೂಡ ಅಷ್ಟೇ ನಿಮಗೆ 1.5 ಇಂಚಸ್ ಆಲ್ಮೋಸ್ಟ್ ಥಿಕ್ನೆಸ್ ಇರುವಂಥದ್ದು. ಟ್ರಿಪಲ್ ರಾಡಲ್ಲಿ ಲಾಕ್ ಸಿಸ್ಟಮ್ ಇರುವಂಥದ್ದು ನಿಮಗೆ. ಅದು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ. ಸೊ ನಿಮಗೆ MCB ಪಾಯಿಂಟು ಇಲ್ಲಿ ಸಿಗುತ್ತೆ ನಿಮಗೆ ಡೋರ್ ಹಿಂದ್ಗಡೆ. ಅದು ಒಳ್ಳೆ ಹೈಟಲ್ಲಿ ಇಟ್ಟಿದ್ದಾರೆ ಅದನ್ನು ಕೂಡ. ಇನ್ನು ಇಲ್ಲಿ ಗೋಡೆ ಬತ್ತು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಗ್ರೀನ್ ಟೆಕ್ಸ್ಚರ್, ಕೆಳಗಡೆ ಪಿಂಕ್ ಟೆಕ್ಸ್ಚರಲ್ಲಿತ್ತು, ಇಲ್ಲಿ ಗ್ರೀನ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ಟೆಕ್ಸ್ಚರ್ ಕೊಟ್ಟಿರುವಂಥದ್ದು. ಇಲ್ಲಿ ಒಂದು ಕಿಟಕಿ ಇದೆ ನಿಮಗೆ, ದೊಡ್ಡದಾಗಿರುವಂಥದ್ದು ಕಿಟಕಿ ನಿಮಗೆ. ಸೈಡಲ್ಲಿ ವುಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಪ್ರೀಮಿಯಂ ಲುಕ್ ಕೊಡೋದಕ್ಕೋಸ್ಕರ. ಹಾಗೆ ಇಲ್ಲಿಂದ ಬತ್ತು ಅಂತ ಹೇಳಿದ್ರೆ ನಿಮಗೆ ಸೀಲಿಂಗ್ ನೋಡ್ತಾ ಇರ್ಬೋದು ನೀವು, ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ. POP ನೀವು ಮಾಡಿಸಿರುವಂಥದ್ದು ಬ್ಲೂ ಮತ್ತು ವೈಟ್ ಕಾಂಬಿನೇಷನ್ನು ವಿತ್ LED ಇರುವಂಥದ್ದು. ತುಂಬ ದೊಡ್ಡದಾಗಿದೆ. ಇನ್ನು ಹಾಲ್ ಅಂತೂ ಕೇಳ್ಕೊಳಂಗಿಲ್ಲ ಸರ್, ತುಂಬ ವಾಸ್ಟಾಗಿರುವಂಥದ್ದು. ನೀವು ಒಂದು ಕಡೆ ಕಾರ್ನರ್ ಸೋಫಾ ಹಾಕಿ ಇನ್ನೊಂದು ಕಡೆ ಎಕ್ಸ್ಟ್ರಾ ಸೋಫಾ ಹಾಕೋಬೋದು, ಅಷ್ಟು ದೊಡ್ಡದಾಗಿದೆ. ನೋಡ್ತಾ ಇದ್ದೀರಲ್ಲ. ಇನ್ನು ಅಲ್ಲಿಂದ ಬತ್ತವ್ರೆ TV ಕ್ಯಾಬಿನೆಟ್ಟು. ಕಂಪ್ಲೀಟ್ ಫಿನಿಶಿಂಗ್ ಒಂಥರ ಸಿಂಪಲಾಗಿ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಅದು ಡಿಸೈನು.
ಈ ಕಡೆ ಒಂದು ಓಪನ್ ಪಾಯಿಂಟ್ ಇದೆ, ಇಲ್ಲೊಂದು LED ಬರುತ್ತೆ, ಆ ಕಡೆನೂ ಸೇಮ್ ಇರುವಂಥದ್ದು. ಇಲ್ಲಿ TV ಕ್ಯಾಬಿನೆಟ್ಗೆ ಬ್ಯಾಕ್ಗ್ರೌಂಡ್ಗೆ ಪ್ಲೈನ್ ಡಿಸೈನ್ ಇರುವಂಥದ್ದು ಇಲ್ಲಿ. ಅಲ್ಲಿಂದ ಬರ್ತಂದರೆ ನಿಮಗೆ ಪೂಜಾ ರೂಮು, ದೇವ್ರ ಮನೆನ ಇಲ್ಲಿ ಕೊಟ್ಟಿರುವಂಥದ್ದು. ಅದಕ್ಕೆ ಏನು ಬೇಕು ಸ್ಟೋರೇಜ್ಗೆ ಡ್ರಾವರ್ಸ್ಗಳು ಕೊಟ್ಟಿದ್ದಾರೆ. ಸೊ ದೇವ್ರ ಮನೆ ನಿಮಗೆ ಇಲ್ಲಿ ಬರುತ್ತೆ, ಅಲ್ಲೂ ಕೂಡ ಒಳಗಡೆ LED ಲೈಟಿಂಗ್ ಇರುತ್ತೆ. ಅಲ್ಲಿಂದ ಸೀದಾ ಬತ್ತು ಅಂದರೆ ಕಿಚನ್ನು. ಸೊ ನಿಮಗಿಲ್ಲಿ ಶೋಕೇಸ್ ಥರನಾದ್ರು ಯೂಸ್ ಮಾಡ್ಕೋಬೋದು ನೀವು ಇದನ್ನು, ಇಲ್ಲ ಕಟ್ಲರೀಸು ಇಲ್ಲ ಗ್ಲಾಸು ಐಟಮ್ಸ್ಗಳು ಏನಿರುತ್ತೆ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು. ಸೊ ಕಿಚನ್ ನೋಡ್ತಾ ಇದ್ದೀರಾ, ಓಪನ್ ಕಿಚನ್ ಇರುವಂಥದ್ದು ಇಲ್ಲಿ. ಸೊ ಕೆಳಗಡೆ ಹೇಳ್ದಂಗೆ ಇಲ್ಲೂ ಕೂಡ ಅಷ್ಟೇ ಗ್ರಾನೈಟಲ್ಲಿ ನಿಮಗೆ ಎಕ್ಸ್ಟ್ರಾ ಬೀಡಿಂಗ್ ಕೊಟ್ಟಿರುವಂಥದ್ದು. ಯಾವುದೇ ರೀತಿಯಾದ ಲಿಕ್ವಿಡ್ ಲೀಕೇಜ್ ಆಗಬಾರ್ದು, ನಿಮಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗಬೇಕು. ಹೈಡ್ರಾಲಿಕ್ ಕಬೋರ್ಡ್ ಇರ್ಬೋದು ಇಲ್ಲಿ ನೋಡ್ತಾ ಇದ್ದಾರೆ, ಹೈಡ್ರಾಲಿಕ್ ಕಬೋರ್ಡ್ ಇರ್ಬೋದು, ಮೇಲ್ಗಡೆ ಕಬೋರ್ಡ್ಗಳಿರುವಂಥದ್ದು. ಹಾಗೆ ಕೆಳಗಡೆನೂ ಕೂಡ ಏನು ಡ್ರಾಯರ್ಸ್ ಇದೆ ನಿಮಗೆ, ಯುಟೆನ್ಸಿಲ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಡ್ರಾಯರ್ಸ್ಗಳು ಕಂಪ್ಲೀಟ್ ಆಗಿರುವಂಥದ್ದು ನೋಡಿ, ಎಲ್ಲ ಫುಲ್ಫಿಲ್ ಆಗಿರುವಂಥದ್ದು. ಇಲ್ಲೂ ಕೂಡ ಎಲ್ಲ ಕನೆಕ್ಷನ್ಸ್ ಏನಿದೆ ಇಲ್ಲಿ, ವಾಟರ್ ಪ್ಯೂರಿಫೈರ್ ಇರ್ಬೋದು, ಆಮೇಲೆ ಸಿಂಕ್ಗೆ ವಾಟರ್ ಕನೆಕ್ಷನ್ ಏನಿದೆ ಎಲ್ಲ ಕೊಟ್ಟಿದ್ದಾರೆ. ಸೊ ಆ ಫಾಸೆಟ್ಸ್ ಎಲ್ಲ ನಿಮ್ಮ ಟೇಸ್ಟಿಗೆ ತಕ್ಕನ ಮಾಡಿಕೊಡ್ತಾರೆ. ಇಲ್ಲಿಂದ ಪಕ್ಕಕ್ಕೆ ಬಂತು ಅಂದರೆ ನಿಮಗೆ ಇಲ್ಲಿ ಕಾರಿಡಾರ್ ಸಿಗುವಂಥದ್ದು. ನಿಮಗೆ ಇಲ್ಲಿ ಸ್ಲೈಡಿಂಗ್ ಡೋರು, ಇದಕ್ಕೂ ಕೂಡ ಮೆಶ್ ಇರುವಂಥದ್ದು ನೋಡ್ತಾ ಇದ್ದೀರಾ, ಮಸ್ಕಿಟೋ ಮೆಶ್ಶು. ಸೊ ನೀವು ಜಸ್ಟ್ ಇದನ್ನು ಕ್ಲೋಸ್ ಮಾಡಿಬಿಟ್ಟು ನೀವು ಇದನ್ನು ವಿಂಡೋನ ಕ್ಲೋಸ್ ಮಾಡಿ ಮೆಶ್ ಓಪನ್ ಮಾಡ್ತು ಅಂತ ಹೇಳಿದ್ರೆ ಒಳ್ಳೆ ಗಾಳಿ ಬೆಳಕು ಬರುವಂಥದ್ದು ನಿಮಗೆ. ಸಂಜೆ ಟೈಮಲ್ಲೂ ಕೂಡ ಇಲ್ಲಿ ಬತ್ತು ಅಂತಾರೆ ನಿಮಗೆ ನೋಡಿ, ಹನಿಕೂಮ್ ಟೆಕ್ಸ್ಚರಲ್ಲಿ ನಿಮಗೆ ಟೈಲ್ಸ್ ಹಾಕಿದ್ದಾರೆ ಇಲ್ಲಿ. ಹಾಗೆ ಒಂದಿಷ್ಟು ಯುಟಿಲಿಟಿ ಸ್ಪೇಸ್ ಥರ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಬೇಕಾದ್ರೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ ಇಲ್ಲಿ, ವಾಷಿಂಗ್ ಮಿಷಿನ್ ಯೂಸ್ ಮಾಡ್ಕೊಳ್ಳೋವಂಥದ್ದು. ಇಲ್ಲಿ ಬಂದು ನಿಮಗೆ ಏನಾದ್ರು ಪೇಂಟಿಂಗ್ ವರ್ಕ್ ಇರ್ಬೋದು, ಇಲ್ಲ ಬೇರೆ ಏನಾದ್ರು ವಾಟರ್ ಕನೆಕ್ಷನ್ ಏನಾದ್ರು ಇದಿತ್ತು ಅಂತ ಹೇಳಿದ್ರೆ ಅದನ್ನು ವರ್ಕ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಒಂದು ಸ್ಪೇಸ್ ಕೊಟ್ಟಿದ್ದಾರೆ ನಿಮಗೆ. ಸೇಫ್ಟಿ ಪರ್ಪಸ್ಗೆ ನಿಮಗೆ ಬಂದು ಇಲ್ಲಿ ಕಬ್ಬಿಣದ ಗೇಟ್ ಕೊಟ್ಟಿರುವಂಥದ್ದು, ಗೇಟು ಮತ್ತು ಗ್ರಿಲ್ ಕೊಟ್ಟಿರುವಂಥದ್ದು. ಸೊ ಈ ಸ್ಪೇಸ್ ಏನಿದೆ ನೀವು ಬೇಕು ಅಂತ ಹೇಳಿದ್ರೆ ಚಿಕ್ಕದಾಗಿ ಡೈನಿಂಗ್ ಆ ಥರ ಯೂಸ್ ಮಾಡ್ಕೋಬೋದು, ಬೇಡ ಅಂತಾರೆ ಓಪನ್ ಕಿಚನ್ ಕಂಪ್ಲೀಟಾಗಿ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿಂದ ಬಂತು ಅಂತ ಹೇಳಿದ್ರೆ ಇಲ್ಲೂ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ, ಎರಡು ಕಡೆ ಇರುವಂಥದ್ದು ನಿಮಗೆ. ಇಲ್ಲೂ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ, ಅಲ್ಲೂ ಒಂದಿತ್ತು ಇಲ್ಲೂ ಒಂದಿದೆ. ಸೊ ಪವರ್ ಪಾಯಿಂಟ್ ಇಲ್ಲಿರುವಂಥದ್ದು. ಇನ್ನು ಕಾಮನ್ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟು ಹೈಟ್ ನೋಡ್ತಾ ಇದ್ದೀರಾ, ಫುಲ್ ರೂಫ್ ಹೈಟಲ್ಲೇ ಕೊಟ್ಟಿರುವಂಥದ್ದು. ಸ್ಪೇಸು ಅಷ್ಟೇ ಡೀಸೆಂಟಾಗಿ ಸ್ಪೇಸ್ ಇರುವಂಥದ್ದು. ಇಲ್ಲಿ ವೆಂಟಿಲೇಷನ್ಗೆ ವಿಂಡೋ ಇರ್ಬೋದು, ಎಕ್ಸಿಟ್ ಫ್ಯಾನ್ ಇರ್ಬೋದು, ಎಲ್ಲ ಥರ ಗೀಸರ್ಗೆ ಪಾಯಿಂಟ್ ಇರ್ಬೋದು, ವಾಟರ್ ಪಾಯಿಂಟ್ ಇರ್ಬೋದು, ಕಂಪ್ಲೀಟ್ ಆಗಿರುವಂಥದ್ದು. ಇಲ್ಲೂ ಕೂಡ ಡೋರ್ನ ವುಡನ್ ಡೋರ್ ಯೂಸ್ ಮಾಡಿದ್ದಾರೆ, ಚೆನ್ನಾಗಿರೋ ಟೆಕ್ಸ್ಚರಲ್ಲಿ ವುಡನ್ ಡೋರ್ನ ಯೂಸ್ ಮಾಡಿರುವಂಥದ್ದು. ಸರ್ ಮಾಸ್ಟರ್ ಬೆಡ್ರೂಮ್ ಯಾವ ಕಡೆ ಬರುತ್ತೆ ಸರ್? ಇದು ಓಕೆ, ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು ಸ್ನೇಹಿತರೆ. ಬನ್ನಿ ಸರ್, ಮೆಷರ್ಮೆಂಟ್ ಏನಿದೆ ಇದು? ಸರ್ ಇದು 13x10 ಬರುತ್ತೆ ಸರ್. 13x10 ಬರುವಂಥದ್ದು. ಮೇಲ್ಗಡೆ ನೋಡಿ ಡಿಸೈನು ಸಕ್ಕತ್ತಾಗಿದೆ. ಒಂದೊಂದು ರೂಮಲ್ಲೂ ಒಂದೊಂದು ಪಾಯಿಂಟಲ್ಲೂ ನಿಮಗೆ ಆ POP ವರ್ಕ್ ಏನಿದೆ ಅದು ಕಂಪ್ಲೀಟ್ ಯೂನಿಕಾಗಿ ಕೊಟ್ಟಿರುವಂಥದ್ದು. ಕಲರ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು, 4 ಸ್ಕ್ವೇರ್ ಕಾಂಬಿನೇಷನಲ್ಲಿ ಎರಡೆರಡು ಕಲರ್ ಡಿಫ್ರೆನ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಅಲ್ಲಿಂದ ಬರ್ತು ಅಂತ ಹೇಳಿದ್ರೆ ನಿಮಗೆ ವಿಂಡೋ ಸೇಮ್ ಹ್ಯೂಜ್ ಆ್ಯಂಡ್ ಲಾರ್ಜ್ ವಿಂಡೋ ಬರುವಂಥದ್ದು ವಿತ್ ಮೆಟಲ್ ಗ್ರಿಲ್ ಇರುವಂಥದ್ದು, ಮಸ್ಕಿಟೋ ನೆಶ್ ಇರುವಂಥದ್ದು. ಅಲ್ಲಿಂದ ಬರ್ತು ಹೇಳಿದ್ರೆ ನಿಮಗೆ ಸ್ಟೋರೇಜು. ಸೊ ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಅಫ್ಕೋರ್ಸ್ ದೊಡ್ಡದಾಗಿರುವಂಥದ್ದೇ ಸ್ಟೋರೇಜು. ಇಲ್ಲೊಂದು ಕಬೋರ್ಡ್ ಇದೆ, ಇಲ್ಲೊಂದು ಕಬೋರ್ಡ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ವಿತ್ ಮಿರರು. ಅದಕ್ಕೇನು ಸ್ಟೋರೇಜ್ ಬೇಕು, ಸ್ಟೋರೇಜ್ ಇರುವಂಥದ್ದು. ಎಕ್ಸ್ಟ್ರಾ ಒಂದು ಕಬೋರ್ಡ್ ಇರುವಂಥದ್ದು, ಮೇಲ್ಗಡೆನೂ ಕೂಡ ಕಬೋರ್ಡ್ ಇರುವಂಥದ್ದು. ಅಲ್ಲಿಂದ ಬತ್ತು ಅಂತ ಹೇಳಿದ್ರೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟು ನೋಡ್ತಾ ಇದ್ದೀರಾ, ಒಳ್ಳೆ ಡೀಸೆಂಟ್ ಸ್ಪೇಸಲ್ಲಿ ಇರುವಂಥದ್ದು. ಡಬಲ್ ಕಾಂಬಿನೇಷನ್ನು ಸೇಮು, ವೈಟ್ ಆ್ಯಂಡ್ ಗ್ರೇ ಕಾಂಬಿನೇಷನ್ ಇರುವಂಥದ್ದು. ವೆಂಟಿಲೇಷನ್ಗೆ ನಿಮಗೆ ವಿಂಡೋ, ಎಕ್ಸಿಟ್ ಫ್ಯಾನ್ ಇರುವಂಥದ್ದು. ಹೈಟ್ ನೋಡ್ತಾ ಇದ್ದೀರಾ, ಹೈಟು ಕೂಡ ರೂಫ್ ಹೈಟಲ್ಲೇ ಇರುವಂಥದ್ದು. ಸೊ ರಿಮೈನಿಂಗ್ ಏನಿದೆ ನಿಮಗೆ ಕಸ್ಟಮೈಸೇಷನ್ಗೆ ಅಂದ್ಬಿಟ್ಟು ಬಿಟ್ಟಿರುವಂಥದ್ದು. ಇದಕ್ಕೂ ಕೂಡ ವುಡನ್ ಡೋರ್ನ ಯೂಸ್ ಮಾಡಿದ್ದಾರೆ, ಸಿಂಪಲ್ ಟೆಕ್ಸ್ಚರಲ್ಲಿ ಇರುವಂಥದ್ದು, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ನ ಯೂಸ್ ಮಾಡ್ತಾ ಇರೋದು. ಸೊ ಪವರ್ ಪಾಯಿಂಟ್ಗಳು ನೋಡ್ತಾ ಇರ್ಬೋದು ನಿಮಗೆ, ಅಲ್ಲಲ್ಲೇ ಪವರ್ ಪಾಯಿಂಟ್ಗಳಿದೆ. ಎಲ್ಲೂ ಕೂಡ ಪವರ್ಗೆ ಇದಕ್ಕೆ ನಿಮಗೆ ಚಾರ್ಜರ್ ಆಗ್ಬೋದು, ಇನ್ನೊಂದು ಮತ್ತೊಂದು ಏನಾದ್ರು ಪವರ್ ಕನೆಕ್ಷನ್ಗೆ ಏನು ತೊಂದರೆ ಇಲ್ಲ. ಇದೊಂದು ರೂಮಲ್ಲೇ 3 ಕಡೆ ಪಾಯಿಂಟ್ಗಳಿರುವಂಥದ್ದು. ಸೊ ಬನ್ನಿ ಇನ್ನೊಂದು ರೂಮ್ನ ನೋಡುವಂಥದ್ದು. ನೋಡಿ ಪಕ್ಕದಲ್ಲೇ ರೂಮ್ ಬರ್ತಾ ಇದ್ದೀವಿ. ಇದು ಎಲ್ಡರ್ಸ್ಗೆ ಇರ್ಬೋದು, ಇಲ್ಲಾಂದರೆ ಕಿಡ್ಸ್ ಇರ್ಬೋದು, ಇಲ್ಲ ಅಂತಂದರೆ ಗೆಸ್ಟ್ಗಳಿಗೆ ಅಂತ ಬೇಕಾದ್ರೆ ಇನ್ನೂ ರಿಸರ್ವ್ ಮಾಡಿಡ್ಬೋದು. ಸರ್ ಇದೇನಿದೆ ಮೆಜರ್ಮೆಂಟು? ಸರ್ ಇದು 12x10 ಬರುತ್ತೆ ಸರ್. 12x10 ಇರುವಂಥದ್ದು ಸ್ನೇಹಿತರೆ. ಇದು ಕೂಡ ಒಳ್ಳೆ, ಇದರಲ್ಲೂ ವಿಂಡೋ ಅಷ್ಟೇ, ಬೆಳಕು ಗಾಳಿಗೆ ಏನೂ ತೊಂದರೆ ಇಲ್ಲ. ಇಲ್ಲೂ ಕೂಡ ಮಸ್ಕಿಟೋ ಮೆಶ್ನ ಯೂಸ್ ಮಾಡಿದ್ದಾರೆ. ಸೊ ಸ್ಟೋರೇಜ್ ನೋಡ್ತಾ ಇದ್ದೀರಾ, ಇಲ್ಲೂ ಕೂಡ ಡಬಲ್ ಡೋರ್ದು 1 2 ಒಂದು ಡ್ರೆಸ್ಸಿಂಗ್ ಟೇಬಲ್ ಇರುವಂಥದ್ದು ವಿತ್ ಮಿರರ್ ಇರುವಂಥದ್ದು. ಮೇಲ್ಗಡೆನೂ ಕೂಡ ಕಂಪ್ಲೀಟಾಗಿ ಕಬೋರ್ಡ್ಗಳಿದೆ. ಸೊ ಡೋರ್ ಕೂಡ ಇಲ್ಲೂ ವುಡನ್ ಡೋರು ಚೆನ್ನಾಗಿ ಒಳ್ಳೆ ಕ್ವಾಲಿಟಿಲಿ ಯೂಸ್ ಮಾಡಿದ್ದಾರೆ. ಪವರ್ ಪಾಯಿಂಟ್ಗಳು ಅಷ್ಟೇ. ಹಾಗೆ ಮೇಲ್ಗಡೆ ಡಿಸೈನ್ ನೋಡಿ, ಸ್ಪರ್ಲ್ ಡಿಸೈನಲ್ಲಿರುವಂಥದ್ದು ನೋಡಿ, ಕಲರ್ ಯಾವ ಥರ ಕಾಂಬಿನೇಷನ್ ಕೊಟ್ಟಿದ್ದಾರೆ.
ತುಂಬ ಸಿಂಪಲ್ ಆಗಿದೆ, ಚಿಕ್ಕದಾಗಿದೆ, ಆದರೂ ಸಹಜ ಕಾಣಿಸ್ತಾ ಇದೆ. ಓಕೆ, ಇದು 3ನೇ ರೂಮನ್ನು ಹೋಗ್ತಾ ಇರೋದು ಸ್ನೇಹಿತರೆ. ಮೈನ್ ಎಂಟ್ರೆನ್ಸು ಪಕ್ಕದಲ್ಲಿರುವಂಥದ್ದು. ಸೊ ಇದು ಕಿಡ್ಸ್ಗೆ ಚೆನ್ನಾಗಿದೆ ರೂಮು. ಸರ್ ಏನು ಮೆಜರ್ಮೆಂಟ್ ಬರುತ್ತೆ ಸರ್ ಇದು? ಸರ್ ಇದು 12/10 ಬರುತ್ತೆ. ಇದು 12/10 ಇರುವಂಥದ್ದು. ಇದು ಮಕ್ಕಳುಗಳಿಗೆ ಯೂಸ್ ಮಾಡ್ಕೊಳ್ಳೋವಂಥದ್ದು. ಸೊ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, 2 ನಾರ್ಮಲ್ ಬೆಡ್ರೂಮ್ ಇರುವಂಥದ್ದು. ಒಂದು ಗೆಸ್ಟ್ಗೆ ಅಂದ್ಬಿಟ್ಟು ರಿಸರ್ವ್ ಮಾಡಿ ಇಟ್ಕೋಬೋದು, ಇಲ್ಲ ಎಲ್ಡರ್ಸ್ ಇದ್ದರೆ ಅವ್ರಿಗೆ ಅಂತ ನೀವು ರಿಕ್ವೈರ್ ಕೊಡುವಂಥದ್ದು, ಒಂದು ಮಕ್ಕಳಿಗೆ ಅಂತ ಇರುವಂಥದ್ದು. ಸೊ ಇಲ್ಲೂ ಕೂಡ ನಿಮಗೆ ಸೇಮ್ ಮೆಟಲ್ ಗ್ರಿಲ್ಲಲ್ಲಿ ಒಳ್ಳೆ ವಿಂಡೋ ಇರುವಂಥದ್ದು ವಿತ್ ಮಸ್ಕಿಟೋ ನೆಶ್ ಇರುವಂಥದ್ದು. ಸೊ ಬರ್ತಾ ಇದ್ದೀರಾ, ಪವರ್ ಪಾಯಿಂಟ್ಗಳಿದೆ. ಮೇಲ್ಗಡೆ ಡಿಸೈನ್ ನೋಡ್ತಾ ಇದ್ದೀರಾ, ಇದರಲ್ಲಿ ಯಾವ ಥರ ಡಿಸೈನ್ ಕೊಟ್ಟಿದ್ದಾರೆ, ವೈಟ್ ಆ್ಯಂಡ್ ವುಡನ್ ಕಾಂಬಿನೇಷನ್ ಕೊಟ್ಟಿರುವಂಥದ್ದು. ಇದು ಕೂಡ ತುಂಬ ಚೆನ್ನಾಗಿದೆ. ನಿಮಗೆ LED ಇರ್ಬೋದು, ಕಂಪ್ಲೀಟ್ ಲೈಟಿಂಗ್ ಎಲ್ಲ ಬರುವಂಥದ್ದು. ಸೊ ಇಲ್ಲೂ ಕೂಡ ಸ್ಪೇಸ್ಗೆ ಆ್ಯಸ್ ಯೂಶುವಲ್ ನಿಮಗೆ 2 ಕಬೋರ್ಡ್ ಇರುವಂಥದ್ದು, ಒಂದು ಡ್ರೆಸ್ಸಿಂಗ್ ಟೇಬಲ್ಲು ವಿತ್ ಮಿರರು, ಮೇಲ್ಗಡೆ ಕೂಡ ಕಬೋರ್ಡ್ ಇರುವಂಥದ್ದು. ಸರ್ ಇಲ್ಲಿಂದ ಡೈರೆಕ್ಟು ಟೆರಸ್ ಹೋಗೋದಾ ಸರ್? ಅಂದರೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ 2 ಮನೆ ಇರುವಂಥದ್ದು, ಡಬಲ್ ಬೆಡ್ರೂಮು, ಟ್ರಿಪಲ್ ಬೆಡ್ರೂಮು. ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ನಿಮ್ಗೆ ಯಾವ್ದು ಬೇಕು, ಗ್ರೌಂಡ್ ಫ್ಲೋರಲ್ಲಿ ಬೇಕಾ, ಇಲ್ಲ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಬೇಕಾ, 2 ಬೆಡ್ರೂಮ್ ಬೇಕಾ, ಇಲ್ಲ 3 ಬೆಡ್ರೂಮ್ ಬೇಕಾ, ಯೂಸ್ ಮಾಡ್ಕೊಂಡು ಇನ್ನೊಂದು ರೆಂಟು ಕೊಡ್ಬೋದು ನೀವು. ಡಿಸೈನ್ ನೋಡ್ತಾ ಇದ್ದೀರಾ ನೋಡಿ, ಎಷ್ಟು ಚೆನ್ನಾಗಿದೆ ಇದು ನೋಡೋದಕ್ಕೆ. ಲೈನ್ ಡಿಸೈನಲ್ಲಿ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ ಇಲ್ಲಿ ಮೆಟಲ್ ಗ್ರಿಲ್ಲಲ್ಲಿ ಮಿಷಿನ್ ಕಟ್ಟಿಂಗ್ ಇರುವಂಥದ್ದು. ಯುನೀಕಾಗಿ ಡಿಸೈನ್ ಇದೆ. ಬೆಳಕಿಗೆ ಏನೂ ಸಮಸ್ಯೆ ಇರೋದಿಲ್ಲ ನಿಮಗೆ. ಇಲ್ಲಿಂದ ಬಂತು ಅಂದರೆ ನಿಮಗೆ ಗ್ರಿಲ್ ನೋಡ್ತಾ ಇದ್ದೀರಾ, ಗೇಟ್ ಆ್ಯಂಡ್ ಗ್ರಿಲ್ ಕಂಪ್ಲೀಟಾಗಿ ಕೊಟ್ಟಿರುವಂಥದ್ದು ಸೇಫ್ಟಿ ಪರ್ಪಸ್ಗೆ. ಇಲ್ಲಿ ಬಂತು ಅಂದರೆ ನೋಡಿ, ಡಿಸೈನು ಒಂಥರ ಯುನೀಕಾಗಿ ಕೊಟ್ಟಿದ್ದಾರೆ ಇಲ್ಲಿ ಡಿಸೈನು. ನೋಡ್ತಾ ಇದ್ದೀರಾ ಇಲ್ಲಿ ಎಕ್ಸ್ಟೆನ್ಷನ್ನು. ಸರ್ ಇದು ಪರ್ಮಿಷನ್ ಇದೆ ಸರ್? ಇದು G+2 G+4 ಸರ್. ಇದು ಪರ್ಮಿಷನ್ 4 ಫ್ಲೋರ್ಸ್ಗೆ ಪರ್ಮಿಷನ್ ಇದೆ. 4 ಫ್ಲೋರ್ಗೆ ಪರ್ಮಿಷನ್ ಇರುವಂಥದ್ದು. ಅಂದರೆ G+3 ಬರುವಂಥದ್ದು. ಗ್ರೌಂಡ್ ಫ್ಲೋರು ಪ್ಲಸ್ 3 ಬರುತ್ತೆ. ಆಲ್ರೆಡಿ 2 ಇರೋದ್ರಿಂದ ಇನ್ನೂ 2 ಫ್ಲೋರ್ ಕಟ್ತೀನಿ ಅಂತ ಹೇಳಿದ್ರೆ ಆರಾಮಾಗಿ ಕಟ್ಟುವಂಥದ್ದು. ಎಕ್ಸ್ಟೆನ್ಷನ್ಗಳು ಕೊಟ್ಟಿದ್ದಾರೆ. ಹಾಗೆ ಬಟ್ಟೆ ಒಣಗೋದಕ್ಕೆ ನೋಡ್ಬೋದು, ಈ ಕಾರ್ನರಿಂದ ಆ ಕಾರ್ನರು 2 ಪಾಯಿಂಟ್ಗಳು ಕೊಟ್ಟಿರುವಂಥದ್ದು. ಸೊ ಅಲ್ಲಿ ವಯರ್ನ ಯೂಸ್ ಮಾಡ್ಕೊತಾನು 2 ಮನೆಯವರು ಆರಾಮಾಗಿ ನೀವು ಬಟ್ಟೆಗಳನ್ನ ಒಣೆ ಹಾಕ್ಬೋದು. ವಾಸ್ಟ್ ಆಗಿರುವಂಥದ್ದು ಸ್ಪೇಸು. 2 ಸೈಡ್ ರೋಡ್ ಬರುತ್ತೆ ನಿಮಗೆ, ಕಾರ್ನರ್ ಪಾಯಿಂಟ್ ಇರೋದ್ರಿಂದ ಇದು. ನೆಕ್ಸ್ಟ್ ಇಲ್ಲಿ ಬಂತು ಅಂತ ಹೇಳಿದ್ರೆ ನೋಡಿ, ಓವರ್ ಹೆಡ್ ಟ್ಯಾಂಕ್ ಸಪೋರ್ಟು ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ 2 ಮನೆ ಇರೋದ್ರಿಂದ. ಹಾಗೆಯೇ ಸಪೋರ್ಟ್ಗೆ ನಿಮಗೆ ಕಾರ್ನರ್ ಟು ಕಾರ್ನರು ಅಲ್ಲಿ ಗ್ರಿಲ್ ಇದು ಕೊಟ್ಟಿದ್ದಾರೆ ನಿಮಗೆ ಮೆಟಲಲ್ಲಿ. ಸೊ ಒಂದು ಟ್ಯಾಂಕು ದೊಡ್ಡದಾರು ಇಡ್ತೀನಿ, ಇಲ್ಲ 2 ಇಡ್ತೀನಿ ಅಂತಾರು ಏನೂ ಸಮಸ್ಯೆ ಇಲ್ಲ, ಇಡ್ಬೋದು. ಸರ್ ಇಲ್ಲಿ ಜಸ್ಟ್ ಯುಟಿಲಿಟಿ ಸ್ಪೇಸ್ ಥರ ಕೊಟ್ಟಿರೋದು, ಕಂಪ್ಲೀಟಾಗಿ ಯುಟಿಲಿಟಿ ಸ್ಪೇಸ್ ಥರ ಕೊಟ್ಟಿದ್ದಾರೆ. ಇಲ್ಲೇನಾದ್ರು ಬೇಕಾದ್ರೆ ನೀವು ಸಪ್ರೇಟಾಗಿ ಗೇಟ್ ವೈಸ್ ಏನಾರು ಹಾಕೋತೀನಿ ಅಂತ ಹೇಳಿದ್ರೆ, ವ್ಯಾಲ್ಯೂಯಬಲ್ ಏನಾದ್ರು ಇಟ್ಕೋತೀನಿ ಅಂದರೆ ಎಕ್ಸ್ಟ್ರಾ ಎಕ್ವಿಪ್ಮೆಂಟ್ಸ್ ಅದು ಇದು ಮಡಿಕತ್ತಿ ಏನಾದ್ರು ಇಟ್ಕೋಬೋದು ನೀವು. ನೆಕ್ಸ್ಟ್ ಇಲ್ಲಿಂದ ಬಂತು ಅಂದರೆ ಬಟ್ಟೆ ಒಗೆಯೋದಕ್ಕೆ ಕೈಯಲ್ಲಿ ಒಗಿತೀವಿ ಅಂತ ಅನ್ನೋರು ಇರ್ತಾರೆ, ಅದಕ್ಕೂ ಕೂಡ ಹಾಕ್ಸಿದ್ದಾರೆ. ಅಲ್ಲೂ ಕೂಡ ಯಾವುದೇ ರೀತಿಯಾದ ಕಾಸ್ಟ್ ಕಟಿಂಗ್ ಮಾಡಿಲ್ಲ ಅವರು. ಏನೆಲ್ಲ ಕೊಡ್ಬೋದು ಎಲ್ಲ ಕೊಟ್ಟಿರುವಂಥದ್ದು. ಸೊ ದೊಡ್ಡದಾಗಿ ಹೆಂಗಿದ್ದಾರೆ, ಸಣ್ಣ ಪುಟ್ಟ ಪಾರ್ಟಿಗಳು ಇಲ್ಲೇ ಮಾಡ್ಬೋದು ಫಂಕ್ಷನ್ಗಳನ್ನ ಸ್ನೇಹಿತರೆ. ಅಷ್ಟು ದೊಡ್ಡದಾಗಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ. ಇನ್ನು ಮನೆಗಳಿದೆ, ಸುತ್ತಮುತ್ತ ಮನೆಗಳಿರುವಂಥದ್ದು. ಯಾವುದೋ ಹೊಸ ಲೇಔಟು ಎಲ್ಲೋ ದೂರದಲ್ಲಿ ಕರ್ಕೊಬಂದು ತೋರಿಸ್ತಾರಪ್ಪ ಮನೆಗಳು ಐತಾ ಇಲ್ವಾ, ಅವೆಲ್ಲ ಇಲ್ಲ. ಆಲ್ರೆಡಿ ಡೆವಲಪ್ ಆಗಿರುವಂಥ ಏರಿಯಾ. ತುಂಬ ಮನೆಗಳು ಇನ್ನೂ ಕಟ್ತಾ ಇದ್ದಾರೆ, ಆಲ್ರೆಡಿ ಕಟ್ಟಿ ಸುಮಾರು ವರ್ಷಗಳಾಗೋಗಿದೆ. ಸರ್ ಸಾರಿ ಯಾವಾಗಲೇ ಕೇಳೋದು ಮರ್ತೆ, ನಿಮಗೆ ಫೇಸಿಂಗ್ ಯಾವ್ದು ಬರುತ್ತೆ ಇದು ಮನೆ? ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ ಸರ್. ಡೋರು ಈಸ್ಟ್ ಫೇಸಿಂಗ್ ಬರುತ್ತೆ. ಮೈನ್ ಗೇಟು ಸರ್? ಮೈನ್ ಗೇಟು ವೆಸ್ಟ್ ಬರುತ್ತೆ ಸರ್. ಓಕೆ, ಮೈನ್ ಗೇಟು ವೆಸ್ಟ್ ಬರುವಂಥದ್ದು. ಡೋರ್ಗಳು ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಬರುವಂಥದ್ದು ಸ್ನೇಹಿತರೆ. ಸರ್ ಇದು ಪ್ರಾಪರ್ಟಿ ಸರೌಂಡಿಂಗ್ ಏನೆಲ್ಲ ಫೆಸಿಲಿಟೀಸ್ ಸಿಗುತ್ತೆ ಸರ್? ಸ್ಕೂಲು, ಕಾಲೇಜು, ಹಾಸ್ಪಿಟ್ಲು ಈ ಥರ? ಸರ್ ಸ್ಕೂಲ್ಸು ಕಾಲೇಜಸ್ಸು ತುಂಬ ಇದಾವೆ. ಓಕೆ, ನಾರಾಯಣ ಟೆಕ್ನೋ ಸ್ಕೂಲ್ ಇದೆ, ಮತ್ತೆ ಚೈತನ್ಯ ಸ್ಕೂಲ್ ಇದೆ, ಮತ್ತೆ ಈಸ್ಟ್ ಪಾಯಿಂಟು ಸ್ಕೂಲು, ಕಾಲೇಜು, ಮೆಡಿಕಲ್ ಕಾಲೇಜು ಎಲ್ಲ ಇದೆ. ಓಕೆ, ನಮ್ಗೆ ಇಲ್ಲಿಂದ 1.5 to 2 kilometers ಅಂದ್ರೆ ನ್ಯಾಷನಲ್ ಹೈವೇ 75 ಸಿಗುತ್ತೆ. ಓಕೆ, ಮತ್ತೆ ಮೆಟ್ರೋ ಸ್ಟೇಷನ್ ಬಂದ್ರೆ ನಮಗೆ 6 kilometers ಕೇರ್ ಪಾಮ್ ಮೆಟ್ರೋ ಸ್ಟೇಷನ್ ಬರುತ್ತೆ. 6 ಕಿಲೋಮೀಟರ್ ಮೆಟ್ರೋ ಸ್ಟೇಷನ್ ಸಿಗುತ್ತೆ. BMTC ಪಾಯಿಂಟ್ ಸರ್ ಇಲ್ಲಿ? ಸರ್ ಇಲ್ಲಿಂದ 500 meters ಅಲ್ಲಿ ವಾಕಬಲ್ ಡಿಸ್ಟೆನ್ಸ್ ಬಸ್ ಸ್ಟಾಪ್ ಇದೆ. 500 ಮೀಟರ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ BMTC ಬಸ್ ಪಾಯಿಂಟ್ ಇರುವಂಥದ್ದು ಸ್ನೇಹಿತರೆ. ಅಂದರೆ ಎಲ್ಲ ಸುತ್ತಮುತ್ತನೇ ಇರುವಂಥದ್ದು. ಸಿಟಿ ಮಧ್ಯದಲ್ಲಿ, ತುಂಬ ಸಿಟಿ ಒಳಗಡೆ ಇರುವಂಥದ್ದೇ ಪ್ರಾಪರ್ಟಿ ನಾವು ತೋರಿಸ್ತಾ ಇರುವಂಥದ್ದು. ಯಾವುದೋ ತುಂಬ ದೂರದಲ್ಲಿರುವಂಥ ಪ್ರಾಪರ್ಟಿಗಳು ತೋರಿಸ್ತಾ ಇಲ್ಲ. ಸರ್ ಪ್ರೈಸ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? 1,45 lakhs ಮಾಡ್ತಾ ಇದ್ದೀವಿ ಸರ್. ಓಕೆ, 1,45 ಲಕ್ಷ ಹೇಳ್ತಿದ್ದೀರಾ ಸರ್. ನಮ್ಮ ಅವರ್ ಬಿಸ್ನೆಸ್ ಚಾನಲ್ ಕಡೆಯಿಂದ ಬರೋ ವ್ಯೂವರ್ಸ್ಗೆ ಏನಾದ್ರು ನೆಗೋಷಿಯೇಬಲ್? ಸರ್ ನಮಗೆ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡೋರಿಗೆ ಸ್ಲೈಡ್ಲಿ ನೆಗೋಷಿಯಬಲ್ ಮಾಡೇ ಮಾಡ್ಕೊಡ್ತೀವಿ ಸರ್ ನಾವು ಅದರ. ಓಕೆ ಸ್ನೇಹಿತರೆ, ನಮ್ಮ ಚಾನಲ್ ಕಡೆಯಿಂದ ಫೋನ್ ಮಾಡ್ಕೊಂಡು ಇಲ್ಲಿ ಬಂದು ವಿಸಿಟ್ ಮಾಡುವಂಥವ್ರಿಗೆ ನೆಗೋಷಿಯೇಬಲ್ ಇರುತ್ತೆ. ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗಡೆ ನಂಬರ್ ಹೋಗ್ತಾ ಇರುತ್ತೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಲೋನ್ ಫೆಸಿಲಿಟಿ ಎಲ್ಲ ಯಾವ ಥರ ಇರುತ್ತೆ ಸರ್? ಸರ್ 75 to 80% ಲೋನ್ ಅಪ್ರೂವಲ್ ಆಗುತ್ತೆ ಸರ್. ಅಂದರೆ ನಿಮ್ಮದು ಕ್ರೆಡಿಟ್ ಪ್ರೊಫೈಲು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸ್ನೇಹಿತರೆ 75ರಿಂದ 80% ಲೋನ್ ಆಗುತ್ತೆ. ಅಂದರೆ ಅರೌಂಡ್ ಒಂದು 25 ಲಕ್ಷ ಕೈಲಿದ್ರೆ ಸಾಕಲ್ವ ಸರ್? ಹೌದು ಸರ್, 25 ಲಕ್ಷ ಕೈಯಲ್ಲಿದ್ರೆ ಸಾಕು ಸ್ನೇಹಿತರೆ. ಈ ಪ್ರಾಪರ್ಟಿ ನಿಮ್ದು ಮಾಡ್ಕೋಬೋದು. ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಕೊಳ್ಳಿ ಪ್ರಾಪರ್ಟಿ, ನಿಮ್ಮ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಸರ್ ತಗೋಬೇಕು ನೋಡ್ತಾ ಇರ್ತಾರೆ, ಹುಡುಕ್ತಾ ಇರ್ತಾರೆ, ದಯವಿಟ್ಟು ಅವ್ರಿಗೆ ವೀಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಅವರ್ ಬಿಸ್ನೆಸ್ ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಚಾನಲ್ನ ನೀವು ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಬೇರೆ ಎಲ್ಲ ಇನ್ನೆಲ್ಲ ಪ್ರಾಪರ್ಟಿ ಬೇಕು, ಯಾವ ಬಜೆಟಲ್ಲಿ ನೋಡ್ತಾ ಇದ್ದೀರಾ, ಯಾವ ಏರಿಯಾ ಸೈಡ್ ನೋಡ್ತಾ ಇದ್ದೀರಾ, ಅದು ಕೂಡ ಕಮೆಂಟ್ ಮಾಡಿ ನಮಗೆ. ಹಾಗೆ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್.